ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಕುಂಭ ರಾಶಿಯವರ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ರಾಶಿಯವರಿಗೆ ಜುಲೈ 31 ಶುಕ್ರವಾರ ಸಂಜೆ 4:50 ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಘಟನೆಗಳನ್ನು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗಿರುವಿರಿ. ಏಕೆಂದರೆ ಈ ಸಮಯದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಬೆಳವಣಿಗೆಗಳು ನೀವು ಊಹಿಸದ ರೀತಿಯಲ್ಲಿರುತ್ತವೆ. ನೀವು ಇದುವರೆಗೂ ಅನೇಕ ಪ್ರಯತ್ನಗಳನ್ನು ಮಾಡಿರಬಹುದು, ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ಯತ್ನಿಸಿರಬಹುದು. ಆದರೆ ಇದುವರೆಗೆ ನಿಮಗೆ ತಿಳಿಯದ ಕೆಲವು ಸತ್ಯಗಳು, ಕೆಲವು ರಹಸ್ಯಗಳು ಇಂದು ನಿಮ್ಮ ಮುಂದೆ ಬಹಿರಂಗವಾಗುವ ಸಾಧ್ಯತೆಗಳು ಹೆಚ್ಚು ಕಾಣುತ್ತಿವೆ. ಹಾಗಾದರೆ ಇಂದು ಸಂಜೆ 4:50 ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯಲಿದೆ, ಯಾವ ರೀತಿಯ ಬದಲಾವಣೆಗಳು ಎದುರಾಗಲಿವೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ನೋಡಿ. ಆಗ ಮಾತ್ರ ಎಲ್ಲ ವಿಷಯಗಳು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತವೆ. ಈ ರಾಶಿಯವರ ಸ್ವಭಾವದ ಬಗ್ಗೆ ಹೇಳುವುದಾದರೆ, ನೀವು ಸಾಮಾನ್ಯ ಜೀವನವನ್ನು ಇಷ್ಟಪಡುವವರು. ಅನಗತ್ಯ ಆಡಂಬರ, ತೋರಿಕೆ ಅಥವಾ ವೈಭವದ ಜೀವನದ ಹಿಂದೆ ಓಡುವವರಲ್ಲ. ನಿಮ್ಮ ವ್ಯಕ್ತಿತ್ವವೇ ವಿಭಿನ್ನವಾಗಿರುತ್ತದೆ. ನೀವು ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಕೊನೆಯವರೆಗೂ ನಿಲ್ಲುವ ಗುಣ ನಿಮ್ಮದು. ಅವರ ಕಷ್ಟದಲ್ಲಿ ಬೆಂಬಲವಾಗಿ ನಿಂತು ಸಹಾಯ ಮಾಡುವ ಮನಸ್ಸು ನಿಮ್ಮಲ್ಲಿರುತ್ತದೆ. ಕುಂಭ ರಾಶಿಯು ರಾಶಿಚಕ್ರದ 11ನೇ ರಾಶಿಯಾಗಿದೆ. ಕುಂಭ ರಾಶಿಯು ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದಗಳು, ಶತಭಿಷ ನಕ್ಷತ್ರ 1, 2, 3 ಮತ್ತು 4ನೇ ಪಾದಗಳು, ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3ನೇ ಪಾದಗಳು, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ಕುಂಭ ರಾಶಿಯ ಗ್ರಹಾಧಿಪತಿಯು ಶನಿಯಾಗಿರುತ್ತಾನೆ. ತತ್ವವು ವಾಯುತತ್ವವಾಗಿರುತ್ತದೆ. ಸ್ವಭಾವ ಸ್ಥಿರ ರಾಶಿಯಾಗಿರುತ್ತದೆ. ಇವರು ಸ್ವತಂತ್ರವಾಗಿ ಯೋಚಿಸುವವರು, ತೀಕ್ಷ್ಣ ಬುದ್ಧಿಶಕ್ತಿ ಹೊಂದಿದ್ದು ಸದಾ ಹೊಸ ಆಲೋಚನೆಗಳನ್ನು ಮಾಡುತ್ತಾರೆ. ಕುಂಭ ರಾಶಿಯವರಿಗೆ ಶನಿವಾರ ಮತ್ತು ಶುಕ್ರವಾರ ಶುಭ ದಿನವಾಗಿರುತ್ತದೆ. ಅದೃಷ್ಟದ ಬಣ್ಣ ಕಡು ನೀಲಿ, ನೇರಳೆ ಮತ್ತು ಕಪ್ಪು ಬಣ್ಣವಾಗಿರುತ್ತದೆ. ಅದೃಷ್ಟದ ರತ್ನ ನೀಲಮಣಿಯಾಗಿರುತ್ತದೆ. ಈಗ ಕುಂಭರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿಯವರೇ, ಆದರೆ ಒಂದು ವಿಷಯವನ್ನು ನೀವು ಎಂದಿಗೂ ಸಹಿಸುವುದಿಲ್ಲ, ಅದು ನಂಬಿಕೆ ದ್ರೋಹ. ಈ ರಾಶಿಯವರ ಸ್ನೇಹ ಸಿಗುವುದು ತುಂಬ ಕಷ್ಟ. ಆದರೆ ಒಮ್ಮೆ ನಿಮ್ಮ ಸ್ನೇಹ ಸಿಕ್ಕರೆ ನೀವು ಕುಟುಂಬದ ಸದಸ್ಯರಂತೆ ಜೊತೆಗಿರುವವರು. ನಿಮ್ಮಿಂದ ಸಾಧ್ಯವಾದ ಸಹಾಯವನ್ನು ಮಾಡಲು ಎಂದಿಗೂ ಹಿಂದೇಟು ಹಾಕುವುದಿಲ್ಲ. ಯಾವುದೇ ಕಾರ್ಯಕ್ರಮವಾಗಲಿ, ಯಾವುದೇ ಜವಾಬ್ದಾರಿಯಾಗಲಿ ನೀವು ಉತ್ಸಾಹದಿಂದ ಮುಂದೆ ಬರುವವರು. ಆದರೆ ನಿಮ್ಮಲ್ಲಿರುವ ಒಂದು ದುರ್ಬಲತೆ ಎಂದರೆ ನಿಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಎಲ್ಲರ ಮುಂದೆ ಹೇಳುವುದಿಲ್ಲ. ಆದರೆ ಒಮ್ಮೆ ಹೇಳಲು ನಿರ್ಧರಿಸಿದರೆ 100% ಸತ್ಯವನ್ನೇ ಹೇಳುತ್ತೀರಿ. ಸುಳ್ಳು ಅಥವಾ ನಾಟಕ ನಿಮ್ಮ ಸ್ವಭಾವದಲ್ಲೇ ಇರುವುದಿಲ್ಲ. ಇದೇ ನೇರತನ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ. ನಿಮ್ಮ ಒಳ್ಳೆಯತನ, ಪ್ರಾಮಾಣಿಕತೆ, ಎಲ್ಲರೊಂದಿಗೆ ಸಮಾನವಾಗಿ ವರ್ತಿಸುವ ಗುಣವನ್ನು ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಆರಂಭಿಸಿದ್ದಾರೆ. ಕೆಲವರು ನಿಮ್ಮ ಹತ್ತಿರ ಬಂದು ಸ್ನೇಹದ ಹೆಸರಿನಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಮಾಹಿತಿಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಈಗ ಅದೇ ವಿಷಯ ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಇಂದು ಸಂಜೆ ಗಡಿಯಾರದಲ್ಲಿ 4:50 ಕಳೆದ ನಂತರ ನೀವು ಯಾರಿಗೂ ಹೇಳದ ಕೆಲವು ರಹಸ್ಯಗಳು, ನಿಮ್ಮ ವೈಯಕ್ತಿಕ ಯೋಜನೆಗಳು ಅಥವಾ ನೀವು ಗುಪ್ತವಾಗಿ ಮಾಡುತ್ತಿರುವ ಹೂಡಿಕೆಗಳ ಬಗ್ಗೆ ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ತಿಳಿಸುವ ಸಂಭವ ಹೆಚ್ಚು ಇದೆ. ನೀವು ಅವರನ್ನು ತುಂಬ ನಂಬಿರಬಹುದು. ಇವರು ಯಾರಿಗೂ ಹೇಳುವುದಿಲ್ಲ.
ಎಂಬ ವಿಶ್ವಾಸದಿಂದ ನಿಮ್ಮ ಕೆಲವು ವಿಷಯಗಳನ್ನು ಹಂಚಿಕೊಂಡಿರಬಹುದು. ಆದರೆ ಅದೇ ನಂಬಿಕೆಯನ್ನು ಅವರು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಕಾಣಿಸುತ್ತದೆ. ಕೆಲವರು ಯಾವುದೇ ಮುಜುಗರವಿಲ್ಲದೆ ನಿಮ್ಮ ಎದುರೇ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಪ್ರಶ್ನಿಸಬಹುದು. ಇನ್ನು ಕೆಲವರು ನಿಮ್ಮ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಬಹುದು. ನೀವು ಯಾರ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬ ವಿಷಯಗಳನ್ನು ಅವರು ಇತರರ ಮುಂದೆ ಹೇಳುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ಆಶ್ಚರ್ಯ ಸಂಗತಿ ಇದೆ. ಈ ರೀತಿಯಾಗಿ ನಿಮ್ಮ ವಿರುದ್ಧ ಮಾತನಾಡುತ್ತಿರುವ ವ್ಯಕ್ತಿ ನಿಮ್ಮ ಹಿಂದೆ ಆಪ್ತ ಸ್ನೇಹಿತನಾಗಿರಬಹುದು. ಅವನೇ ಈಗ ನಿಮ್ಮ ಬಗ್ಗೆ ನಡೆಯುತ್ತಿರುವ ಕೆಲವು ಕುತಂತ್ರಗಳನ್ನು, ಇತರರು ನಿಮ್ಮ ಬಗ್ಗೆ ಮಾತನಾಡುತ್ತಿರುವ ಮಾತುಗಳನ್ನು ನಿಮಗೆ ತಿಳಿಸುವ ಸಂದರ್ಭವೂ ಬರಬಹುದು. ನೀವು ಆ ವ್ಯಕ್ತಿಯನ್ನು ತುಂಬ ನಂಬಿದ್ದೀರಿ, ಅವನ ಮೇಲೆ ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಟಿದ್ದೀರಿ. ಆದರೆ ಕೊನೆಯಲ್ಲಿ ಅವನೇ ನಿಮ್ಮ ವಿರುದ್ಧ ಮಾತನಾಡುತ್ತಿರುವುದು ನಿಮಗೆ ದೊಡ್ಡ ಆಘಾತವಾಗಬಹುದು. ಇದಕ್ಕೆ ಮುಖ್ಯ ಕಾರಣವೆಂದರೆ ನೀವು ಕೆಲವರಿಗೆ ಅತಿಯಾದ ಹತ್ತಿರವಾಗಿರುವುದು ಮತ್ತು ಅಗತ್ಯಕ್ಕಿಂತ ಹೆಚ್ಚು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುವುದು. ಕಳೆದ ಕೆಲವು ದಿನಗಳಿಂದ ನಿಮ್ಮಿಬ್ಬರ ನಡುವೆ ಉಂಟಾದ ಭಿನ್ನಾಭಿಪ್ರಾಯಗಳು ಇದಕ್ಕೆ ಕಾರಣವಾಗಿರಬಹುದು. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ನೀವು ಬಹಳ ದಿನಗಳಿಂದ ಯಾರಿಗೂ ಹೇಳದೆ ಒಂದು ಹೊಸ ಕೆಲಸ, ವ್ಯವಹಾರ, ಟೆಂಡರ್ ಅಥವಾ ಹೊಸ ಯೋಜನೆಗಾಗಿ ಶ್ರಮಿಸುತ್ತಿದ್ದರೆ ಅದರ ಮಾಹಿತಿಯು ಇಂದು ಇತರರಿಗೆ ತಲುಪುವ ಸಾಧ್ಯತೆ ಇದೆ. ಆದರೆ ಇದರಿಂದ ನೀವು ಸಂಪೂರ್ಣವಾಗಿ ಹೆದರಬೇಕಾದ ಅಗತ್ಯವಿಲ್ಲ, ಏಕೆಂದರೆ ಈ ಘಟನೆ ನಿಮ್ಮ ಜೀವನದಲ್ಲಿ ಒಂದು ಎಚ್ಚರಿಕೆಯ ಗಂಟೆಯಂತೆ ಕೆಲಸ ಮಾಡುತ್ತದೆ. ನೀವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎಂಬ ಸತ್ಯವನ್ನು ಇದು ನಿಮಗೆ ತಿಳಿಸುತ್ತದೆ. ಅದರಲ್ಲೂ ಒಂದು ಒಳ್ಳೆಯ ಸಂಗತಿ ಏನೆಂದರೆ, ಆ ವ್ಯಕ್ತಿಗೆ ನಿಮ್ಮ ಎಲ್ಲ ರಹಸ್ಯಗಳು ಇನ್ನೂ ತಿಳಿದಿಲ್ಲ. ನೀವು ಸಮಯ ಬಂದಾಗ ಹೇಳಬೇಕೆಂದುಕೊಂಡಿದ್ದ ಕೆಲವು ಪ್ರಮುಖ ವಿಷಯಗಳು ಇನ್ನೂ ನಿಮ್ಮಲ್ಲೇ ಉಳಿದಿವೆ. ಅವು ಅವರ ಕೈಗೆ ಸಿಕ್ಕರೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಇಂದು ಆ ವ್ಯಕ್ತಿಯ ನಿಜವಾದ ಮುಖ ಬಹಿರಂಗವಾಗುತ್ತಿರುವುದು ಕೊನೆಗೆ ನಿಮ್ಮ ಒಳಿತಿಗೆ ಕಾರಣವಾಗಬಹುದು. ಇಂದು ನೀವು ಸಾಧ್ಯವಾದರೆ ಕನಕದುರ್ಗ ಅಮ್ಮನವರನ್ನು ಭಕ್ತಿಯಿಂದ ಪೂಜಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಪ್ರತಿಯೊಂದು ವಿಷಯವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಪ್ರತಿಯೊಂದು ರಹಸ್ಯವೂ ಒಂದು ದಿನ ಹೊರಬರಬಹುದು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ. ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೂ ಆತುರ ಪಡಬೇಡಿ, ಕೋಪಗೊಳ್ಳಬೇಡಿ. ಕಾಲವೇ ಪ್ರತಿಯೊಬ್ಬರಿಗೂ ಸರಿಯಾದ ಉತ್ತರವನ್ನು ಕೊಡುತ್ತದೆ. ನೀವು ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕರಾಗಿರಿ, ಸತ್ಯ ಮತ್ತು ನೀತಿಯ ಮಾರ್ಗದಲ್ಲಿ ನಡೆಯಿರಿ. ನಿಮ್ಮ ಕುಟುಂಬದವರೊಂದಿಗೆ ಅಗತ್ಯವಾದ ವಿಷಯಗಳನ್ನು ಹಂಚಿಕೊಳ್ಳಿ. ಆದರೆ ಪ್ರತಿಯೊಬ್ಬರನ್ನು ಅತಿಯಾಗಿ ನಂಬುವ ಅಭ್ಯಾಸವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಜಾಗರೂಕರಾಗಿರಿ, ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆ. ನಿಮಗೆ ಕನಕದುರ್ಗ ಅಮ್ಮನವರ ಮೇಲೆ ಭಕ್ತಿ ಇದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇನ್ನೊಂದು ಹೊಸ ಮತ್ತು ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಈ ವಿಡಿಯೋ ವೀಕ್ಷಿಸಿದ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೂ ಹೃತ್ಪೂರ್ವಕ ವಂದನೆಗಳು.